ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅಪೂರ್ವ. ನಮ್ಮ ಹೊಸ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಫ್ಯಾಮಿಲಿ ಜೊತೆ ಜೋಳದಲ್ಲಿ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಟ್ರಿಪ್ಪು. ಸೊ ಹೇಗಿರುತ್ತೆ ಏನು ಅನ್ನೋದು ನೋಡೋಣ ಬನ್ನಿ. ಇವ್ರು ನಮ್ಮ ಮಾವ, ತುಂಬ ಕಾಮಿಡಿ. ಆ್ಯಂಡ್ ಹೀಗೆ ನಮ್ಮ ತಾತ. ಹಾಗೇ ಬಂದರೆ ಕ್ವೀನ್ಸ್ ಬರ್ತಾರೆ ಈಗ, ಸ್ವಾತಿ, ಪ್ರಿಯಾಂಕಾ ಎಲ್ಲ ಇದ್ರ ಬಗ್ಗೆ ಇಂಟ್ರೋಡ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅದು ಜಾಸ್ತಿ ತೊಗೊಳ್ಳಿಲ್ಲ. ಹೀಗೆ ಬಂದರೆ ನಮ್ಮ ಹೀರೋ, ನಮ್ಮ ಪತಿ ದೇವ ಬಂದರು. ಅವರು ಕಾರಲ್ಲಿ ಬಂದರು. ಆ್ಯಕ್ಚುಲಿ ನಾವು ಆಟೋದಲ್ಲಿ ಹೋದ್ವಿ, ಬುಲೆರಾದಲ್ಲಿ. ಇವರು ನಮ್ಮ ಬ್ರದರು. ಸೊ ಎಲ್ಲ ಹಾಗೆ ಡೀಸೆಲು ಪೆಟ್ರೋಲು ಎಲ್ಲ ಕಾರಿಗೆ ತುಂಬಿಸ್ಕೊಂಡು, ನಮ್ಮ ಬುಲೆರಾಗಿ ತುಂಬಿಸ್ಕೊಂಡು ಹಾಗೆ ಜಾಲಿಯಾಗಿ ಹೋದ್ವಿ. ಹಾಗೆ ಬರ್ತಿದ್ದಂಗೆ ನಮ್ಮ ಅತ್ತೆ ಫುಲ್ ಡ್ಯಾನ್ಸು, ಜೋಶು. ಯಾಕೆ ಹೇಳ್ತೀರಾ, ಆ ಜೋಶ್ಗಳನ್ನ ನೋಡೋಕ್ಕಾಗ್ತಿಲ್ಲ. ನಮ್ಮ ಅತ್ತೆಯರು ಅಷ್ಟು ಖುಷಿಯಾಗಿ ಎಂಜಾಯ್ ಮಾಡಿದ್ರು. ನಾವು ಸಖತ್ ಎಂಜಾಯ್ ಮಾಡಿದ್ವಿ ಗಾಡೀಲಿ. ಕಸಿನ್ಸ್ ಎಲ್ಲ ಆಗಿರ್ಬೋದು, ನಮ್ಮ ನಾದಿರ ಸಖತ್ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿ ಸುತ್ತಿದ್ವಿ. ಆ್ಯಂಡ್ ಅಲ್ಲೋದ್ಮೇಲೆ ಇನ್ನೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಕ್ಚುಲಿ ಪ್ಲೇಸಸ್ ಎಲ್ಲ. ಆ್ಯಂಡ್ ಸಖತ್ ಎಂಜಾಯ್, ಡ್ಯಾನ್ಸು. ಆ ಆಟೋದಲ್ಲಿ ಡ್ಯಾನ್ಸ್ ಮಾಡೋಕ್ಕಾಗ್ತಿರಲಿಲ್ಲ, ಬಟ್ ಮಾಡ್ತಾಯಿದ್ವಿ. ಸಖತ್ ಜೋಕ್ಸು. ಹಾಗೆ ಚಂದನ್ನು, ಸಂತೋಷು. ಆ್ಯಂಡ್ ನಾವು 4 ಜನ ಡ್ಯಾನ್ಸು ಅದರಲ್ಲೇ. ಹಾಗೆ ಬಂದರೆ ದೇವಸ್ಥಾನ ಬಂತು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಸೆಕೆಂಡ್ ಟೈಮ್ ಹೋಗ್ತಿರೋದು. ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಆಲ್ಸೋ. ಎಲ್ಲ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಎಲ್ಲ ಅಲ್ಲಿ ಸಮಥಿಂಗ್ ಪ್ಲೇಸಸ್ ಇದು ಸಖತ್ತಾಗಿದೆ ಪ್ಲೇಸಸ್. ಅಡುಗೆ ಎಲ್ಲ ಮಾಡ್ಕೊಳ್ಳೋಕ್ಕೆಲ್ಲ ದರ್ಶನಕ್ಕೆ ಹೋದ್ವಿ. ದರ್ಶನಕ್ಕೆಲ್ಲ ನಿಂತ್ಕೊಳ್ಳೋಕ್ಕೆ ಕ್ಯೂ ಸಿಸ್ಟಮ್ ಇದೆ, ಬಟ್ ಆದರೆ ಅಷ್ಟೇನು ಜನ ಇರಲಿಲ್ಲ. ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇಡೀ ಫ್ಯಾಮಿಲಿ ಎಲ್ಲ ಅಲ್ಲಿ ಸೇರಿದ್ದು. ಆ್ಯಕ್ಚುಲಿ ಕಾರಲ್ಲಿ ಸುಮಾರು ಜನ ಬಂದರು ಸಪ್ರೇಟಾಗಿ. ಎಲ್ಲ ಒಟ್ಟಿಗೆ ಬಂದಮೇಲೆ ದೇವಸ್ಥಾನಕ್ಕೆ ಹೊರಟಿದ್ದು. ಬಟ್ ಇನ್ನೂ ಒಂದು ಫ್ಯಾಮಿಲಿ ಸ್ವಲ್ಪ ಡಿಲೇ ಆಗಿರೋದ್ರಿಂದ ಇದರಲ್ಲಿ ಇಲ್ಲ. ಆಫ್ಟರ್ ದಟ್ ಜಾಯ್ನ್ ಆಗ್ತಾರೆ ಅವರು. ಸೊ ದೇವಸ್ಥಾನಕ್ಕೆ ಹೋದ್ವಿ, ದರ್ಶನಕ್ಕೆ ನಿಂತಿದ್ವಿ. ಆ್ಯಂಡ್ ಒಳ್ಳೆ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ಮಾಡ್ಕೊಳ್ಳೋ ಟೈಮಲ್ಲೇ ಮಂಗ ತಲೆ ನೋಡೋದು, ಅಂದರೆ ತಲೆ ನೋಡುತ್ತೆ ಗೊತ್ತಾ, ಆ ಥರ ನೋಡ್ತಾ ಇತ್ತು. ಎಷ್ಟು ಚೆನ್ನಾಗಂದರೆ ನೋಡೋಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು. ಹಾಗೆ ಸಿಕ್ಕಾಪಟ್ಟೆ ಹಸುಗಳಲ್ಲಿ ಅವನ್ನ ಮೇಂಟೈನ್ ಮಾಡೋದ್ರಲ್ಲಿ ಸುಸ್ತಾಗಿಬಿಡ್ತಿದ್ವಿ. ಅದನ್ನು ಮಾಡಿಕೊಂಡು ಆ್ಯಂಡ್ ಅದ್ರ ಬಗ್ಗೆ ಹೆಂಗೆ ಅನ್ನಿಸ್ತು ಏನು ಅಂತ ನನ್ನ ಫ್ರೆಂಡ್ಸ್ ಸುಮ್ಮನೆ ವೀಡಿಯೋಸ್ ಮಾಡ್ತಾಯಿದ್ರು. ಮಾಡಿಕೊಂಡು ಈ ಮಂಗ ಅಂತೂ ರಿಯಲಿ ಗ್ರೇಟ್, ಯಪ್ಪ ಹೇಳಲೇಬಾರ್ದು. ಅದು ಎಷ್ಟು ಚೆಂದ ಕೂತಿನ್ನೋದು, ಸೇಮ್ ಮನುಷ್ಯರು ಹಾಗೆ. ಆ್ಯಂಡ್ ಇಡೀ ಫ್ಯಾಮಿಲಿ ಇನ್ನೂ ಸ್ವಲ್ಪ ಜನ ಇದ್ರಲ್ಲಿ ಕವರಪ್ ಆಗಿಲ್ಲ. ಸೊ ಫ್ಯಾಮಿಲಿ ದರ್ಶನ ಮುಗಿಸ್ಕೊಂಡು ಬಂದಮೇಲಿದ್ದು ದೇವಸ್ಥಾನ ಆಗಿರ್ಬೋದು. ಅದು ನೆಕ್ಸ್ಟು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಎಲ್ಲ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಅದು ಇದು ಹೆಚ್ಕೊಳ್ಳೋದು ಎಲ್ಲ ಸಮಥಿಂಗ್ ಎಲ್ಲ ಅಲ್ಲೇ ಮಾಡಿಕೊಂಡು ಎಲ್ಲ ಮುಗಿಸಿ ಅಲ್ಲಿ ಅಡುಗೆದೆಲ್ಲ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಅಡುಗೆಗೆ ತಯಾರಿ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಅಡುಗೆ ತಯಾರಿ ಮಾಡ್ತಾ ನಮ್ಮ ಅಜ್ಜಿ ಮಾತಾಡಿದ್ರು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರು ಮಾತು ಕೇಳಿದ್ರೆ ನೀವು ಅಷ್ಟು ಖುಷಿ ಪಡ್ತೀರ. ಆ್ಯಂಡ್ ಅಲ್ಲೂ ಸ್ವಲ್ಪ ಕಾಮಿಡಿ ಅದು ಇದೆಲ್ಲ ಮಾಡಿಕೊಂಡು ನಮ್ಮ ಅತ್ತೆ ಕಾಮಿಡಿ ಮಾಡಿ ಎಲ್ಲ ಕಾಮಿಡಿ ಮಾಡ್ಕೊಂಡು ಜಾಲಿಯಾಗಿದ್ವಿ ಗೈಸ್. ನಮ್ಮ ಅಜ್ಜಿ ಮಾತಾಡಿದ್ದು ಕೇಳಿಸ್ಕೊಳ್ಳಿ, ನಿಮ್ಗೆ ಎಷ್ಟು ಖುಷಿ ಆಗ್ಬೋದು ಅಂತ. ಅವ್ರು ಹೇಳಿರೋ ಮಾತುಗಳು ಕೇಳಿದ್ರೇ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನೋಡಿ ಹೇಗೆ ಹೇಳಿದ್ದಾರೆ ಅನ್ನೋದನ್ನು ನೀವೇ ನೋಡಿ. ನಾವೆಲ್ಲರೂ ಕುಟುಂಬ ಸಮೇತ ದೇವಸ್ಥಾನ ಬಂದಿದ್ದೀವಿ. ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ಸೇರಿ ಬಂದಿದ್ದೀವಿ. ದೇವರ ಒಳ್ಳೆ ಆಶೀರ್ವಾದ ಮಾಡಿ ಎಲ್ಲರೂ ಚೆನ್ನಾಗಿರ್ಲಿ. ನೋಡಿದ್ರಲ್ಲ, ಹಾಗೆ ನಮ್ಮ ಬ್ರದರ್ ಒಂದು ಕಾರ್ ತೊಗೊಂಡಿದ್ರು. ಸೊ ಅದೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೆ ಊಟಕ್ಕೆಲ್ಲ ರೆಡಿ ಆಗ್ತಿತ್ತು. ಎಲ್ಲ ಬಂದರು. ನನ್ನ ನಾದಿನಿ ಮತ್ತು ಅವ್ರ ಅತ್ತೆ ಎಲ್ಲ ಇದ್ದರು. ಆ್ಯಂಡ್ ಇವಳು ನಾದಿನಿನೇ ಕೃತಿಕಾ. ಚಿಕ್ಕ ಮಕ್ಳುಗಳು ತುಂಬ ಇದ್ದರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲ ಊಟ ರೆಡಿ ಆಯಿತು, ಊಟಕ್ಕೆ ಕೂತಿದ್ರು ಫಸ್ಟು. ಆ್ಯಂಡು ಸುಮ್ಮನೆ ಹಂಗೆ ಸಮಥಿಂಗ್ ಇರುತ್ತಲ್ಲ ಖುಷಿ, ಒಬ್ರಿಗೊಬ್ರು ತಿನ್ನಿಸೋದು, ಅದು ನೋಡೋಕ್ಕೂ ಖುಷಿ. ಏನೋ ಒಂಥರ ಮನೇಲಿ ಯಾವಾಗೂ ನಾವೇ ತಿನ್ನೋದ್ರು, ಈ ಥರ ಇಡೀ ಫ್ಯಾಮಿಲಿ ಸೇರೋದು ಏನೋ ಒಂಥರ ಮಜಾ ಇರುತ್ತೆ. ನೋಡಿ ಒಬ್ರಿಗೊಬ್ರಿಗೆ ತಿನ್ಸೋದು ನೋಡಿದ್ರೇ ಅಷ್ಟು ಖುಷಿ ಆಗ್ತಿರುತ್ತೆ. ಈ ಥರ ಎಲ್ಲ ತುಂಬ ರೇರ್ ಫ್ಯಾಮಿಲೀಸ್ ಎಲ್ಲ ಮೀಟಪ್ ಆಗೋದು ಹೀಗೆಲ್ಲ ಇರೋದು. ಬಟ್ ಇವ್ರದ್ದು ಜಾಯಿಂಟ್ ಫ್ಯಾಮಿಲೀಸ್ ಚೆನ್ನಾಗಿದೆ, ಯಾವಾಗೂ ಹೀಗೆ ಇರಲಿ. ಆ್ಯಂಡ್ ನೆಕ್ಸ್ಟು ನಾವು ಕೂತ್ವಿ, ನಾವು ಎಲ್ಲ ನೆಕ್ಸ್ಟ್ ಟ್ರಿಪ್ ಕೂತಿದ್ದೆ. ಆ್ಯಕ್ಚುಲಿ ಎಲ್ಲ ನಾವು ಹಾಗೆ ಊಟ ಮಾಡಿ ಎಲ್ಲ ಎಂಜಾಯ್ ಮಾಡಿ, ಊಟ ಮಾಡಿದ್ದು ಕರಗಬೇಕಲ್ಲ. ಸೊ ಹಂಗಾಗಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಊಟ ಆಗಿದ ತಕ್ಷಣ ಸ್ಟಾರ್ಟ್ ಮಾಡ್ತಿದ್ದಂಗೆ ಒಬ್ಬೊಬ್ಬರು ಜಾಯಿನ್ ಮಾಡ್ಕೊಂಡು ಇಡೀ ಫ್ಯಾಮಿಲೀಸ್ ಜಸ್ಟ್ ನೋಡ್ತಾ ನಿಂತಿದ್ರು ಅಷ್ಟೇ. ಆಫ್ಟರ್ ದಟ್ ಎಲ್ಲರೂ ಎಳ್ಕೊಂಡು ಜಾಯಿನ್ ಮಾಡಿ ಅವ್ರನ್ನೆಲ್ಲ ಎಳ್ಕೊಂಬಂದಿದ್ದೆ ಏನಂತೀರ. ಒಬ್ಬರು ಬರ್ತಾರೆ ಅಜ್ಜಿನ, ಒಬ್ಬರು ತಳ್ಕೊಂಡು ಬರ್ತಾರೆ. ನೋಡ್ತಿರ್ಬೋದು ನೀವು ಇವಾಗ ಬೇಕಾದ್ರೆ. ಒಬ್ಬರು ತಾತನ ಎಳ್ಕೊಂಬರ್ತಾರೆ, ರಘುವಣ್ಣ, ಅಂದೆ ಶರಣಣ್ಣ ಎಲ್ಲನೂ ಎಳ್ಕೊಂಡು ಬಂದರು.
ಈಗ ಇಲ್ಲಿ ತಾತ ಬಂದರು. ನೆಕ್ಸ್ಟ್ ಹಂಗೆ ಅಜ್ಜಿ ಚೇರಲ್ಲಿ ಕೂತಿರ್ತಾರೆ, ಆ ಚೇರ್ ಸಮೇತನೇ ಎತ್ಕೊಂಡು ಬರ್ತಾರೆ. ಅದು ಏನೋ ಒಂಥರ ಮಜಾ, ಅದೆಲ್ಲ ನೋಡಲಿಕ್ಕೆ ಖುಷಿ ಆಗುತ್ತೆ ನೋಡಿ. ಹಾಗೆ ಹೇಳ್ಕೊಂಡು ಬಂದು ಕೂರಿಸಿ ಎಲ್ಲರನ್ನೂ ನಿಲ್ಲಿಸಿ ಒಂಥರ ಸ್ಟೆಪ್ಸ್ ಎಲ್ಲ ಯಾರಿಗೂ ಡ್ಯಾನ್ಸ್ ಬರುತ್ತೋ ಇಲ್ಲೋ, ಬಟ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಎಲ್ಲ ಹಿಂಗೆ ಇರಬೇಕು ಹಾಗೆ ಇರಬೇಕು ಅಂತಾರೆ, ದುಡ್ಡಿರಬೇಕು ಅದಿರಬೇಕು, ಅದೆಲ್ಲ ಇಲ್ಲಿ ಏನೂ ಇಲ್ಲ. ಎಲ್ಲ ಕೆಲಸ ಅವರ ಎಲ್ಲ ದಿನಚರಿಗಳು ಏನಿರುತ್ತೋ ಎಲ್ಲ ಮರೆತು ಖುಷಿಯಾಗಿ ಅಲ್ಲಿ ಏನು ಪ್ರೆಸೆನ್ಸ್ ಏನಿದೆಯೋ ಅದು ಮಾತ್ರ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿ ಜಾಲಿಯಾಗಿದ್ವಿ, ಖುಷಿಯಾಗಿದ್ವಿ. ಏನು ಎಲ್ಲ ಮುಖನೂ ನೋಡಿ ಯಾರೂ ಸಪ್ಪಾಗಿಲ್ಲ, ಎಲ್ಲ ನಗು ಮುಖ, ಅಷ್ಟು ಚೆನ್ನಾಗಿ ಎಲ್ಲದನ್ನು ಮರೆತು ಖುಷಿಯಾಗಿ ಫ್ಯಾಮಿಲಿ ಒಂದಾಗಿ ಅದು ಏನೇನಿರುತ್ತೋ ವಾಟ್ ಎವರ್ ಅದೆಲ್ಲ ಮರೆತು ಜಾಲಿಯಾಗಿ ಎಂಜಾಯ್ ಮಾಡಿದ್ವಿ. ಆ ದಿನ ಅದನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಫಸ್ಟ್ ಟೈಮ್ ನಾನು ಈ ಥರ ಫ್ಯಾಮಿಲಿ ಟ್ರಿಪ್ ಅವ್ರ ಜೊತೆಲಿ ಹೋಗಿದ್ದು, ಆ್ಯಂಡ್ ಇಷ್ಟು ಜನ ಹೋಗಿದ್ದು, ಮತ್ತು ಒಬ್ಬರು ಭೇದ ಭಾವ ಇಲ್ಲ, ಎಲ್ಲ ಖುಷಿಯಾಗಿ ಮಾತಾಡ್ಕೊಂಡು ಜಾಲಿಯಾಗಿದ್ವಿ ಅಲ್ಲಿ. ಹಾಗೆ ಅಜ್ಜಿ, ನಮ್ಮ ಅತ್ತೆ ಮಾವ, ನಮ್ಮ ಅಪ್ಪ ಅಮ್ಮ ಅಂತಲೇ ಕರೆಯೋದವ್ರನ್ನ ಅತ್ತೆ ಮಾವ, ಮತ್ತೊಂದು ಸಖತ್ತು ಜಾಲಿ. ನಮ್ಮ ಮಾವ ಸ್ವಲ್ಪ ಸೈಲೆಂಟ್ ಅಷ್ಟೇ, ಅಂದರೆ ನಮ್ಮ ಪಪ್ಪ ಥರ ಅವರು ಸೇಮು, ಬಟ್ ಏನೋ ಒಂಥರ, ಆದರೆ ಏನು ಹೇಳಲ್ಲ, ಜಾಲಿಯಾಗಿ ಬಿಡ್ತಾರೆ, ಎಲ್ಲದಕ್ಕೂ ಫ್ರೀಡಮ್ ಇದೆ, ಸಪೋರ್ಟ್ ಮಾಡ್ತಾರೆ ಆ ಥರ. ನಮ್ಮ ಅಜ್ಜಿಗೂ ಅಷ್ಟೇ, ಏನೋ ಒಂದು ಹೇಳಿ ಜೈ ಅಂತಾರೆ ಆ ಥರ. ಎಲ್ಲನೂ ನಿಲ್ಲಿಸಿ ಎಂಜಾಯ್ ಮಾಡಿ ಅದು ಹೇಳ್ತಾರಲ್ಲ, ಪದಗಳೇ ಇಲ್ಲ ಹೇಳಲಿಕ್ಕೆ ಅಂತ, ಆ ಥರ ಎಲ್ಲ ನೀವೇ ನೋಡ್ತಿರ್ಬೋದು ಎಷ್ಟು ಖುಷಿಯಾಗಿದ್ದಾರೆ ಎಲ್ಲರೂ ಅಂತ. ಸೊ ಯಾವಾಗೂ ಹೀಗೆ ಇರಬೇಕು, ಯಾವಾಗೂ ಈ ಫ್ಯಾಮಿಲಿ ಯಾವುದೇ ರೀತಿ ಡಿವೈಡ್ ಆಗದೆ ಎಲ್ಲ ಇಷ್ಟೇ ಖುಷಿಯಾಗಿ ಇನ್ನೂ ನಾವೆಲ್ಲ ಸೇರ್ತಾ ಒಬ್ರಿಗೊಬ್ರು ಇನ್ನೂ ಜಾಯ್ನ್ ಆಗೋ ತುಂಬ ಜನ ಇರ್ತೀವಿ, ಆ ಥರನೇ ಜಾಯ್ನ್ ಆಗಿ ನಾವು ಇದನ್ನು ಬೆಳೆಸ್ಕೊಂಡು ಹೋಗಬೇಕು ಖುಷಿಯಾಗಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಏನಂದರೆ, ದೇವಸ್ಥಾನ ಬಂದು ಆ್ಯಕ್ಚುಲಿ ತುಂಬ ನಮ್ಮಂಥ ದೇವಸ್ಥಾನ, ಆ್ಯಂಡ್ ನಮ್ಮದು ಇಡೀ ಫ್ಯಾಮಿಲೀಸ್ ನೀವು ನೋಡಿರ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಗೊತ್ತಿಲ್ಲ ಇದು ಯೂಟ್ಯೂಬಿಗೆ ಬಿಡ್ತೀನಿ, ಇದೆಲ್ಲ ನಾನು ಮತ್ತೆ ಕಾಮಿಡಿ ಮಾಡಿ ದೇವ್ರು ಬಂದು ಅಂತ. ಸೊ ಇದು ಲಾಸ್ಟ್ ಎಂಡಿಂಗ್ ಸೀನು ಮುಗಿಸ್ಕೊಂಡು ಹೊರಟ್ವಿ ಮನೆ ಕಡೆಗೆ. ಎಲ್ಲ ಆ್ಯಕ್ಚುಲಿ ಬೇಜಾರು ಇತ್ತು, ಆ್ಯಂಡ್ ಅಂದರೆ ಇಷ್ಟು ಬೇಗ ಬಂದಮೇಲೆ ನಾನು ಒಂದು ಬೇಜಾರು, ಬಟ್ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು.